ನಮಸ್ಕಾರ. ವಿಶೇಷ ವರದಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವಿವತ್ತಿನ ವಿಶೇಷ ವರದಿಯಲ್ಲಿ ಉತ್ತರ ಕೊರಿಯಾದ 21 ಆಘಾತಕಾರಿ ಕಾನೂನುಗಳ ಬಗ್ಗೆ ಹೇಳ್ತೀವಿ. ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಪ್ರಿಯ ವೀಕ್ಷಕರೇ, ಉತ್ತರ ಕೊರಿಯಾದ ಆಡಳಿತವು ವ್ಯವಸ್ಥಿತವಾಗಿ ತನ್ನ ನಾಗರಿಕರನ್ನ ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕುವುದಕ್ಕೆ ಪ್ರಯತ್ನ ಮಾಡ್ತಿದೆ. ಅವರ ಮೇಲೆ ದಬ್ಬಾಳಿಕೆ ಮತ್ತು ನಿರಂಕುಶ ಅಧಿಕಾರದ ನಿಯಮಗಳನ್ನು ಹೇರ್ತಾನೆ ಬರ್ತಾ ಇದೆ. ಉತ್ತರ ಕೊರಿಯಾ ತನ್ನ ನಿಗೂಢ ಮತ್ತು ಪ್ರತ್ಯೇಕ ಸ್ವಭಾವದಿಂದ ಪ್ರಪಂಚದ ಗಮನವನ್ನ ಸೆಳೀತಾ ಇದೆ. ಇದು ಸಾಮಾನ್ಯ ಪ್ರವಾಸಿಗರಿಗೆ ಪ್ರವೇಶಿಸಲಾಗದೇ ಇದ್ರೂ ಈ ಮುಚ್ಚಿದ ದೇಶದ ಕುತೂಹಲಕಾರಿ ನೋಟಗಳು ಸಾಂದರ್ಭಿಕವಾಗಿ ಹೊರಹೊಮ್ಮುತ್ತೆ. ಉತ್ತರ ಕೊರಿಯಾದ ನಾಗರಿಕರು ಅಲ್ಲಿಂದ ಆಡಳಿತವು ವ್ಯವಸ್ಥಿತ ಎಂದಾಗಿ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಅವರ ಮೇಲೆ ದಬ್ಬಾಳಿಕೆ ಮತ್ತು ಕಠಿಣ ನಿಯಮಗಳನ್ನು ಅಲ್ಲಿನ ಆಡಳಿತ ಹೇರ್ತಾ ಇದೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳಿಂದ ಹಿಡಿದು ಏಕವಚನ ನಿರೂಪಣೆಯಲ್ಲೂ ಕೂಡ ಪ್ರಚಾರ ಮಾಡುವ ರಾಜ್ಯ ನಿಯಂತ್ರಿತ ಮಾಧ್ಯಮದವರಿಗೆ ಮತ್ತು ಉತ್ತರ ಕೊರಿಯನ್ನರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ತೀವ್ರ ಮಿತಿಗಳನ್ನು ಎದುರಿಸುತ್ತಿದ್ದಾರೆ. ಕರ್ಫ್ಯೂಗಳು, ವಿದೇಶಿ ಮಾಧ್ಯಮಗಳ ಮೇಲಿನ ನಿಷೇಧಗಳು ಮತ್ತು ಕಟ್ಟುನಿಟ್ಟಾದ ಇಂಟರ್ನೆಟ್ ನಿಯಮಗಳು ಜನಸಂಖ್ಯೆಯನ್ನು ಹೊರಗಿನ ಪ್ರಪಂಚದಿಂದ ಮತ್ತಷ್ಟು ಪ್ರತ್ಯೇಕಿಸ್ತಾ ಇದೆ. ಹೆಚ್ಚುವರಿಯಾಗಿ ಆಡಳಿತವು ರಾಜಕೀಯ ಚಟುವಟಿಕೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಿಕೆಯನ್ನ ಜಾರಿಗೊಳಿಸ್ತಾ ಇದೆ ಮತ್ತು ರಾಜ್ಯಕ್ಕೆ ನಾಗರಿಕರ ನಿಷ್ಠೆಯನ್ನ ನಿಕಟವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ. ಹಾಗಾದ್ರೆ ಉತ್ತರ ಕೊರಿಯಾದ ಆ 21 ವಿಚಿತ್ರ ನಿಯಮಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ವಿದೇಶಿ ಚಲನಚಿತ್ರಗಳನ್ನ ಮತ್ತು ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಈ ದೇಶದಲ್ಲಿ ಅನುಮತಿಯನ್ನ ನೀಡೋದಿಲ್ಲ. ಇನ್ನು ಅಂತಾರಾಷ್ಟ್ರೀಯ ಕರೆಗಳನ್ನ ಮಾಡೋದು ಈ ದೇಶದಲ್ಲಿ ಅಪರಾಧ. ರಾಷ್ಟ್ರ ನಾಯಕನಿಗೆ ವಿಶ್ವಾಸದ್ರೋಹವು ಮರಣದಂಡನೆಗೆ ಆಹ್ವಾನವನ್ನು ನೀಡುತ್ತೆ. ಇನ್ನು 3 ತಲೆಮಾರಿನ ಶಿಕ್ಷೆ ನೀಡಲಾಗುತ್ತೆ. ಸರ್ಕಾರದಿಂದ ಅನುಮೋದಿತ ಹೆಕ್ಟರ್ಸ್ ಮಾತ್ರ ಇಲ್ಲಿ ಇದು ಮಾಡಬಹುದು. ಇನ್ನು ಸ್ವಂತ ಬಾಸ್ಕೆಟ್ಬಾಲ್ ನಿಯಮಗಳು ಕೂಡ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ವಾಸಿಸಲು ಅನುಮತಿಯ ಅಗತ್ಯವಿದೆ. ವಿದ್ಯಾರ್ಥಿಗಳು ಸ್ವಂತ ಮೇಜುಗಳು ಮತ್ತು ಕುರ್ಚಿಗಳಿಗೆ ಶುಲ್ಕವನ್ನು ನೀಡಬೇಕು. ಜೊತೆಗೆ ಉತ್ತರ ಕೊರಿಯಾದಲ್ಲಿ ಬೈಬಲ್ ಅನ್ನ ನಿಷೇಧ ಮಾಡಲಾಗಿದೆ. ಯಾವುದೇ ಐಫೋನ್ಗಳು ಅಥವಾ ಲ್ಯಾಪ್ಟಾಪ್ಗಳು ಈ ದೇಶದಲ್ಲಿ ಇಲ್ಲ. ಕಟ್ಟುನಿಟ್ಟಾದ ಕಸ್ಟಮ್ಸ್ ನಿಯಮಗಳಿವೆ. ಉತ್ತರ ಕೊರಿಯಾದಲ್ಲಿ ಜೈಲು ಶಿಬಿರಗಳು ಕೂಡ ಇವೆ. ವಿವಿಧ ಕ್ಯಾಲೆಂಡರ್ಗಳು ಕೂಡ ಇವೆ. ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಒಬ್ಬ ನಾಯಕ ಮಾತ್ರ. ಕಿಮ್ ಇಲ್ ಸುಂಗ್ ಅವರು ನಿಜವಾದ ಏಕೈಕ ನಾಯಕ. ಇನ್ನು ಗಾಂಜಾ ಕಾನೂನು ಇಲ್ಲಿ ಇಲ್ಲ. ಕಿಮ್ ಮತ್ತು ಅವರ ಕುಟುಂಬಕ್ಕೆ ಮಾಡಿದ ಅವಮಾನ ಧರ್ಮ ನಿಂದನೆ ಅಂತ ಇಲ್ಲಿ ಪರಿಗಣಿಸಲಾಗುತ್ತೆ. ದೇಶವನ್ನ ತೊರೆಯಲು ಅನುಮತಿಯನ್ನ ನೀಡೋದಿಲ್ಲ. ಪ್ರವಾಸಿಗರಿಗೂ ಕೂಡ ಇಲ್ಲಿ ಕಠಿಣ ನಿಯಮಗಳಿವೆ. ಇನ್ನು ಮಿಲಿಟರಿ ಸೇವೆ ಇಲ್ಲಿ ಕಡ್ಡಾಯವಾಗಿದೆ. ಇನ್ನು ಪ್ರತಿ ರಾತ್ರಿ ಇಲ್ಲಿ ವಿದ್ಯುತ್ತನ್ನು ಕಡಿತ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಆಘಾತಕಾರಿ ನಿಯಮಗಳು. ಉತ್ತರ ಕೊರಿಯಾದ ಕಾನೂನು ವ್ಯವಸ್ಥೆಯ ವಿಶಿಷ್ಟತೆ ರಹಸ್ಯವಾಗಿ ಮುಚ್ಚಿ ಹೋಗಿದೆ. ಇದು ದೇಶವನ್ನು ಆಳುವ ದಮನಕಾರಿ ಆಡಳಿತ ನಿರಂತರ ಜ್ಞಾಪನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಕಟ್ಟುನಿಟ್ಟಾದ ಕಾನೂನುಗಳು ಅನುಷ್ಠಾನವು ಉತ್ತರ ಕೊರಿಯಾ ಮತ್ತು ಪ್ರಪಂಚದ ಉಳಿದ ಭಾಗಗಳಲ್ಲಿನ ಜೀವನದ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಎತ್ತಿ ತೋರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಮುಚ್ಚಿದ ರಾಷ್ಟ್ರವನ್ನು ಅರ್ಥೈಸಿಕೊಳ್ಳುವುದನ್ನು ಮುಂದುವರಿಸ್ತಾನೇ ಇದೆ. ಅಂತಹ ಒಂದು ದಬ್ಬಾಳಿಕೆಯ ಕಾನೂನುಗಳ ಅಡಿಯಲ್ಲಿ ಅದರ ನಾಗರಿಕರ ದುಸ್ಥಿತಿಯು ಜಾಗತಿಕ ಕಾಳಜಿ ಮತ್ತು ಆಕರ್ಷಣೀಯ ವಿಷಯವಾಗಿ ಉಳಿದುಬಿಟ್ಟಿದೆ. ಇದೇ ವೀಕ್ಷಕರೇ, ನಾವಿವತ್ತು ನೀಡಿರುವಂಥ ವಿಶೇಷ ವರದಿ. ಮತ್ತೆ ಮುಂದಿನ ವಿಶೇಷ ವರದಿಯೊಂದಿಗೆ